ಸ್ನೇಹಿತರೆ, ನನ್ನ ಕೈಯಲ್ಲಿ ಒಂದು ಗ್ಲಾಸ್ ನೀರಿದೆ. ಸಾಧಾರಣವಾಗಿರುವಂತ ನೀರು. ಈ ಒಂದು ನೀರು ಇವತ್ತು ನಾನು ಈ ಒಂದು ನೀರಿಗೆ ಒಂದು ಚಮಚ ಒಂದು ಪದಾರ್ಥವನ್ನ ಬೆರೆಸ್ತಾ ಇದ್ದೀನಿ. ಈ ಒಂದು ಪದಾರ್ಥವನ್ನ ಬೆರೆಸೋದ್ರಿಂದ ಈ ಒಂದು ಸಾಧಾರಣ ನೀರು ಅನ್ನೋದು ಅಮೃತ ಆಗುತ್ತೆ. ಈ ಒಂದು ಅಮೃತವನ್ನ ಕುಡಿಯೋದ್ರಿಂದ ದಿನನಿತ್ಯ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆ, ನಮ್ಮ ಆರೋಗ್ಯದಲ್ಲಿ ಆಗುವಂತ ಚೇತರಿಕೆ ಯಾವುದೇ ಮಾತ್ರೆ ಮೆಡಿಸಿನ್ಗಳು ಕೂಡ ಮಾಡಲ್ಲ. ಈ ಒಂದು ಅಮೃತವನ್ನ ದಿನನಿತ್ಯ ಕುಡಿತಾ ಬರೋದ್ರಿಂದ ಅದರಲ್ಲಿ ಕೆಲವೊಂದು ಬದಲಾವಣೆಗಳು ಯಾವುದು ಅಂತ ನೋಡೋದಾದ್ರೆ, ಇವಾಗಿನ ಕಾಲದಲ್ಲಿ ಜನರು ಎದುರಿಸ್ತಾ ಇರುವಂತಹ ಒಬೆಸಿಟಿ, ಹೆಚ್ಚಿನ ದೇಹದ ತೂಕದ ಸಮಸ್ಯೆಯಿಂದ ದೂರ ಬರ್ಬೋದು. ಹಾಗೆ ಡಯಾಬಿಟಿಸ್, ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಹುದು. ಹಾಗೆ ನಮ್ಮ ಚರ್ಮದ ಆರೋಗ್ಯವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಹುದು. ಅದೇ ರೀತಿ ದಿನನಿತ್ಯ ಕೆಲವರಲ್ಲಿ ಎದುರಾಗುತ್ತಿರುವಂತಹ ವೀಕ್ನೆಸ್, ಸುಸ್ತು, ತಲೆನೋವು ಇಂಥ ಸಮಸ್ಯೆಯಿಂದ ಕೂಡ ದೂರ ಬರ್ಬೋದು ಈ ಒಂದು ನೀರನ್ನ ಕುಡಿಯೋದ್ರಿಂದ. ಹಾಗಿದ್ರೆ ಇದರಲ್ಲಿ ಬೆರೆಸಿರುವ ಆ ಒಂದು ಪದಾರ್ಥ ಎಲ್ಲಿ ಸಿಗುತ್ತೆ, ಇದನ್ನ ತೆಗೆದುಕೊಳ್ಳೋದು ಕಷ್ಟನಾ ಅಂತ ಅನ್ಕೊಳ್ಬಹುದು. ಇದು ಒಂದು ಸುಲಭವಾಗಿ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತ ಒಂದು ಪದಾರ್ಥ. ಅದುವೇ ಕೊರಿಯಂಡರ್ ಸೀಡ್ಸ್ ಅಥವಾ ಧನಿಯಾ ಬೀಜ. ನಾವು ದಿನನಿತ್ಯ ನಮ್ಮ ಅಡುಗೆ ಪದಾರ್ಥಗಳಿಗೆ ಬಳಸುವಂತದ್ದು. ಈ ಒಂದು ಧನಿಯಾ ಬೀಜವನ್ನ ನೆನೆಸಿ ಈ ಒಂದು ನೀರನ್ನ ನಾವು ಕುಡಿಯೋದ್ರಿಂದ, ಇದನ್ನ ಹೇಗೆ ತಯಾರು ಮಾಡಬೇಕು, ಇದನ್ನ ಯಾಕೆ ಎಲ್ಲರೂ ಕುಡಿಬೇಕು, ಇದನ್ನ ಕುಡಿಯೋದ್ರಿಂದ ಏನೆಲ್ಲ ಪ್ರಯೋಜನಗಳು, ಅದರಲ್ಲಿ 5 ರೀತಿಯಾದ ಪ್ರಯೋಜನಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಇದನ್ನ ಯಾರ್ಯಾರು ಕುಡಿಬಾರದು ಅನ್ನುವ ಎಲ್ಲ ಪೂರ್ತಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುವಂತ ವಿಡಿಯೋ. ಈ ಒಂದು ಧನಿಯಾ ಬೀಜವನ್ನ ಈ ರೀತಿಯಾಗಿ ಬಳಸೋದ್ರಿಂದ ನಮ್ಮ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಂದ ನಾವು ಹೊರಗಡೆ ಬರ್ಬೋದು. ಹಾಗಿದ್ರೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಏನಾದರೂ ಅಭಿಪ್ರಾಯವನ್ನ ತಿಳಿಸ್ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮ್ಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಈ ಒಂದು ಧನಿಯಾ ಬೀಜದ ನೀರಿನಿಂದ ನಮ್ಗೆ ಸಿಗ್ಬಹುದಾದಂತ 5 ರೀತಿಯ ಪ್ರಯೋಜನಗಳು, ಹಾಗೆ ಇದನ್ನ ಹೇಗೆ ತಯಾರಿಸಬೇಕು ಅನ್ನೋ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಕೆಲವರಲ್ಲಿ ನೀವೆಲ್ಲ ಗಮನಿಸಿದ ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಬ್ಲೋಟಿಂಗ್ ಸಮಸ್ಯೆ, ಹೊಟ್ಟೆ ಉಬ್ಬರದ ಸಮಸ್ಯೆಯನ್ನ ಎದುರಿಸ್ತಾ ಇರ್ತಾರೆ. ಇನ್ನು ಕೆಲವರು ಊಟ ಆದ್ಮೇಲೆ ಗ್ಯಾಸ್ಟ್ರಿಕ್, ಆಸಿಡಿಟಿ ಸಮಸ್ಯೆ ಕೂಡ ಇರುತ್ತೆ. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಮುಖದಲ್ಲಿ ದಪ್ಪದಾಗಿ ಕಾಣಿಸ್ಕೊಳ್ಳುವಂಥದ್ದು, ಕಣ್ಣಿನ ಕೆಳಗಡೆ ಜೋತು ಬಿದ್ದಿರುವಂಥದ್ದು, ಈ ಒಂದು ಸಮಸ್ಯೆ ಕೂಡ ಇರುತ್ತೆ. ಹಾಗೆ ಡಯಾಬಿಟಿಸ್ ಇದ್ರೆ ಬ್ಲಡ್ ಶುಗರ್ ಲೆವೆಲ್ ಅಲ್ಲಿ ಕೂಡ ಒಂದು ಹೈ ಆಗಿರುವಂಥದ್ದು, ದಿನೇ ದಿನೇ ಹೈ ಆಗ್ತಾ ಬರುವಂಥದ್ದು. ಹಾಗೆ ಹೆಣ್ಣು ಮಕ್ಕಳಲ್ಲಿ ಪೀರಿಯಡ್ ಟೈಮ್ ಅಲ್ಲಿ ಆಗುವಂತಹ ಹೆಚ್ಚಿನ ನೋವು, ಪೀರಿಯಡ್ ಕ್ರಾಂಪ್ಸ್ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಹಾಗೆ ಇನ್ನು ಕೆಲವು ಹೆಣ್ಮಕ್ಕಳಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ. ಈ ಎಲ್ಲ ಸಮಸ್ಯೆಗಳು ನಮ್ಗೆ ನೋಡೋದಕ್ಕೆ ಬೇರೆ ಬೇರೆ ರೀತಿಯಾಗಿ ಕಾಣಿಸುತ್ತೆ. ಆದ್ರೆ ಇದಕ್ಕೆಲ್ಲ ಕಾರಣ ಒಂದೇ ಅಂತ ಹೇಳ್ಬೋದು. ಅದು ನಾವು ನಮ್ಮ ದೇಹದಲ್ಲಿ ಮಾಡ್ಕೊಳ್ಬೇಕಾಗಿರುವಂತ ಒಂದೇ ಒಂದು ಕೆಲಸ, ಶುದ್ಧತೆ. ನಮ್ಮ ದೇಹದಲ್ಲಿ ಮಾಡಬೇಕಾಗಿರೋ ಈ ಒಂದು ಶುದ್ಧತೆ ಅನ್ನೋದು ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ತಂದುಕೊಳ್ಳುತ್ತೆ. ದಿನನಿತ್ಯ ನಮ್ಮ ದೇಹದಲ್ಲಿ ಈ ಕಲ್ಮಶಗಳು ಜಮಾ ಆಗ್ತಾ ಹೋಗುತ್ತೆ. ಆದ್ರೆ ಇದು ಹೊರಗಡೆ ಹೋಗೋದಕ್ಕೆ ಆಗ್ತಾ ಇರೋದಿಲ್ಲ. ಈ ಒಂದು ಕಲ್ಮಶಗಳನ್ನ ಹೊರಗಡೆ ಹಾಕೋದಕ್ಕೆ ಈ ಒಂದು ಧನಿಯಾ ಬೀಜವನ್ನ ನೆನೆಸಿದ ನೀರನ್ನ ಕುಡಿಯೋದ್ರಿಂದ, ಈ ಒಂದು ನೀರು ಅನ್ನೋದು ನಮ್ಮ ದೇಹದಲ್ಲಿ ಜಮಾ ಆಗಿರುವಂತ ಕಲ್ಮಶಗಳನ್ನ ಹೊರಗಡೆ ಹಾಕುವ ಮುಖಾಂತರ, ನಮ್ಮ ದೇಹವನ್ನ ಒಂದು ಕ್ಲೀನ್ ಮಾಡೋ ಮುಖಾಂತರ, ನಮ್ಮ ಬಾಡಿಯನ್ನ ಒಂದು ಫ್ರೀ ಮಾಡೋ ಮುಖಾಂತರ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ತಂದುಕೊಡುತ್ತೆ. ಈ ಒಂದು ಧನಿಯಾ ಬೀಜದಲ್ಲಿ ನಮಗೆ ಒಂದು 2 ರೀತಿಯಾದ ಕಾಂಪೌಂಡ್ಸ್ ಅನ್ನೋದು ಕಾಣಸಿಗುತ್ತೆ. ಅದರಲ್ಲಿ ಒಂದು ಕಾಂಪೌಂಡ್ ಅನ್ನ ನೋಡೋದಾದ್ರೆ ಲಿನಾಲೂಲ್ ಅನ್ನೋ ಒಂದು ಕಾಂಪೌಂಡ್. ಈ ಒಂದು ಕಾಂಪೌಂಡ್ ಅನ್ನೋದು ನಮ್ಮ ದೇಹದ ವಾಟರ್ ರಿಟೆನ್ಷನ್ ಅನ್ನ ಕಡಿಮೆ ಮಾಡುತ್ತೆ. ನಮ್ಮ ದೇಹದಲ್ಲಿ ಹೆಚ್ಚು ತೂಕದ ಸಮಸ್ಯೆ ಎದುರಿಸೋದಕ್ಕೆ ಈ ಒಂದು ವಾಟರ್ ರಿಟೆನ್ಷನ್ ಅನ್ನೋದು ಕೂಡ ಕಾರಣ ಆಗುತ್ತೆ. ಇದು ನಮ್ಮ ದೇಹದಲ್ಲಿ ಎಕ್ಸ್ಟ್ರಾ ವಾಟರ್ ಅನ್ನೋದು ಸ್ಟೋರ್ ಆಗಿರುತ್ತೆ ಅಥವಾ ಜಮಾ ಆಗಿರುತ್ತೆ. ಈ ಒಂದು ಎಕ್ಸ್ಟ್ರಾ ವಾಟರ್ ನಮ್ಮ ದೇಹಕ್ಕೆ ಬೇಡದೇ ಇರುವಂತದ್ದು. ಈ ಒಂದು ಎಕ್ಸ್ಟ್ರಾ ವಾಟರ್ ಅನ್ನ ಹೊರಗಡೆ ಹಾಕುವ ಮುಖಾಂತರ ನಮ್ಮ ದೇಹದ ತೂಕದ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಈ ಒಂದು ಲಿನಾಲೂಲ್ ಅನ್ನೋ ಒಂದು ಕಾಂಪೌಂಡ್ ಸಹಾಯ ಮಾಡುವಂಥದ್ದು. ಹಾಗೆ ಇದರಲ್ಲಿ ಇರುವಂತಹ ಫ್ಲೆವನೈಡ್ಸ್ ಅನ್ನೋ ಒಂದು ಕಾಂಪೌಂಡ್ ನಮ್ಮ ದೇಹದಲ್ಲಿರುವ ಫ್ರೀ ರ್ಯಾಡಿಕಲ್ಸ್ ಅನ್ನ ನಾಶ ಮಾಡೋದಕ್ಕೆ ಸಹಾಯ ಮಾಡುವಂಥದ್ದು. ಹಾಗೆ ಇದರಲ್ಲಿರುವಂತಹ ಐರನ್, ಮ್ಯಾಗ್ನೀಷಿಯಂ, ವಿಟಮಿನ್ ಸಿ ಅನ್ನೋ ಒಂದು ಅಂಶಗಳು
ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋದಕ್ಕೆ, ಹಾಗೆ ನಮ್ಮ ಬೋನ್ಸ್ ಅನ್ನ ಸ್ಟ್ರಾಂಗ್ ಮಾಡೋದಕ್ಕೆ, ನಮ್ಮ ಇಮ್ಯುನಿಟಿ ಸಿಸ್ಟಮ್ ಅನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಸಹಾಯ ಮಾಡುವಂಥದ್ದು. ಈ ಒಂದು ಧನಿಯಾ ಬೀಜವನ್ನ ರಾತ್ರಿ ಇಡೀ ನೀರಲ್ಲಿ ನೆನೆಸೋದ್ರಿಂದ ಧನಿಯಾ ಬೀಜದ ಸಾರಾಂಶ ಅನ್ನೋದು ನೀರಲ್ಲಿ ಚೆನ್ನಾಗಿ ಬೆರೆತು ಆ ನೀರು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಅದನ್ನ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಈ ಒಂದು ನೀರಿನಲ್ಲಿರುವ ಆ ಒಂದು ಸಾರಾಂಶ, ಆ ಒಂದು ಪೋಷಕಾಂಶಗಳನ್ನ ನಮ್ಮ ದೇಹ ಸರಿಯಾದ ರೀತಿಯಲ್ಲಿ ಹೀರಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಕೆಲವೊಂದು ಸ್ಟಡೀಸ್ ಪ್ರಕಾರ ಈ ಒಂದು ಧನಿಯಾ ಬೀಜದ ನೀರನ್ನ ದಿನನಿತ್ಯ ಕುಡಿತಾ ಬರೋದ್ರಿಂದ ನಮ್ಮ ದೇಹದ ಬ್ಲಡ್ ಶುಗರ್ ಲೆವೆಲ್, ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ಸಾಬೀತಾಗಿದೆ. ಅದೇ ರೀತಿ ಆಯುರ್ವೇದದ ಪ್ರಕಾರ ಈ ಒಂದು ಧನಿಯಾ ಬೀಜದ ನೀರು ವಾತ, ಪಿತ್ತ, ಕಫ ಅನ್ನುವ 3 ದೋಷಗಳನ್ನ ಒಂದು ಬ್ಯಾಲೆನ್ಸ್ ಅಲ್ಲಿ ಇಡೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದು ಕೂಡ ಸಾಬೀತಾಗಿರುವಂತದ್ದು. ಹಾಗಾಗಿ ಹಳೆಯ ಕಾಲದಲ್ಲಿ ಈ ಒಂದು ಧನಿಯಾ ಬೀಜದ ನೀರನ್ನ ಅಮೃತ ಅಂತ ಹೇಳಿ ಕರಿತಾ ಇದ್ರು. ಈಗ ಈ ಒಂದು ಧನಿಯಾ ಬೀಜದ ನೀರನ್ನ ಕುಡಿಯೋದ್ರಿಂದ ಸಿಗುವ 5 ರೀತಿಯ ಆರೋಗ್ಯಕಾರಿ ಪ್ರಯೋಜನಗಳನ್ನ ನೋಡೋದಾದ್ರೆ, ಮೊದಲನೆಯದು ಗಟ್ ಡಿಟಾಕ್ಸ್, ಅಂದ್ರೆ ನಮ್ಮ ಹೊಟ್ಟೆಯನ್ನ ಕ್ಲೀನ್ ಮಾಡುವಂಥದ್ದು. ಗ್ಯಾಸ್ಟ್ರಿಕ್, ಆಸಿಡಿಟಿ, ಈ ಬ್ಲೋಟಿಂಗ್ ಸಮಸ್ಯೆಯನ್ನ ದೂರ ಮಾಡಿ ನಮ್ಮ ಹೊಟ್ಟೆ ಕ್ಲೀನ್ ಆಗೋದ್ರಿಂದ ಈ ಎಲ್ಲಾ ಸಮಸ್ಯೆಗಳು ದೂರ ಆಗೋ ಮುಖಾಂತರ ನಮ್ಮ ಹೊಟ್ಟೆ ಒಂದು ಹಗುರಾಗುವ ರೀತಿ ಮಾಡುತ್ತೆ ಈ ಒಂದು ಧನಿಯಾ ಬೀಜದ ನೀರು, ನಮ್ಮ ದೇಹದಲ್ಲಿರುವ ಎಲ್ಲ ಕಲ್ಮಶಗಳನ್ನ ಹೊರಗಡೆ ಹಾಕುವ ಮುಖಾಂತರ. ಇನ್ನು ಎರಡನೆಯದು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುವಂಥದ್ದು. ನಮ್ಮ ದೇಹದಲ್ಲಿ ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ರೀತಿಯಲ್ಲಿ ಇನ್ಸುಲಿನ್ ಅನ್ನ ಬಿಡುಗಡೆ ಮಾಡುವ ಮುಖಾಂತರ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ, ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡುವಂಥದ್ದು ಈ ಒಂದು ಧನಿಯಾ ಬೀಜದ ನೀರು. ಇನ್ನು ಮೂರನೆಯದು ಈ ಹೆಣ್ಣು ಮಕ್ಕಳಲ್ಲಿ ಎದುರಾಗುವಂತಹ ಪೀರಿಯಡ್ ಸಮಸ್ಯೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆಯನ್ನ ಒಂದು ರೆಗ್ಯುಲರ್ಗೆ ತೆಗೆದುಕೊಂಡು ಬರೋದಕ್ಕೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ರೆ ಅದನ್ನ ಬ್ಯಾಲೆನ್ಸ್ಗೆ ತರುವ ಮುಖಾಂತರ ಈ ಒಂದು ಪೀರಿಯಡ್ ಕ್ರಾಂಪ್ಸ್ ಇಂದ ಕೂಡ ದೂರ ಬರೋದಕ್ಕೆ ಈ ಒಂದು ಧನಿಯಾ ಬೀಜದ ನೀರನ್ನ ನಿಯಮಿತವಾಗಿ ಬಳಸ್ತಾ ಬರೋದ್ರಿಂದ ಇದು ಈ ಒಂದು ಪೀರಿಯಡ್ ಕ್ರಾಂಪ್ ಸಮಸ್ಯೆಯಿಂದ, ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆಯಿಂದ ದೂರ ಬರೋದಕ್ಕೆ ಸಹಾಯ ಮಾಡುವಂಥದ್ದು. ಇನ್ನು ನಾಲ್ಕನೆಯದು ಲಿವರ್ ಡಿಟಾಕ್ಸ್. ನಮ್ಮ ಲಿವರ್ ಅನ್ನೋದು ಒಂದು ನಮ್ಮ ದೇಹಕ್ಕೆ ಫಿಲ್ಟರ್ ಇದ್ದ ಹಾಗೆ. ಈ ಒಂದು ಲಿವರ್ ಜಾಸ್ತಿ ಕೆಲಸ ಮಾಡಿದ ಹಾಗೆ ಒಮ್ಮೆ ಇದು ಕೂಡ ಕಲ್ಮಶ ಆಗ್ತಾ ಹೋಗುತ್ತೆ. ಈ ಒಂದು ಲಿವರ್ ಅನ್ನ ಕ್ಲೀನ್ ಮಾಡೋ ಮುಖಾಂತರ, ಈ ಲಿವರ್ ಅನ್ನೋದು ಕ್ಲೀನ್ ಆದಾಗ ನಮ್ಮ ದೇಹದಲ್ಲಿ ಜೀರ್ಣಶಕ್ತಿ ಅನ್ನೋದು ಚೆನ್ನಾಗಿ ನಡೆಯುತ್ತೆ. ನಮ್ಮ ದೇಹದಲ್ಲಿ ನಾವು ತಿಂದಿರುವ ಆಹಾರದಲ್ಲಿರುವ ಪೋಷಕಾಂಶಗಳು ನಮ್ಮ ದೇಹ ಸರಿಯಾಗಿ ಹೀರಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಈ ಲಿವರ್ ಅನ್ನ ಒಂದು ಡಿಟಾಕ್ಸ್ ಮಾಡೋ ಮುಖಾಂತರ ಲಿವರ್ ಚೆನ್ನಾಗಿ ಕೆಲಸ ಮಾಡೋ ಹಾಗೆ ಮಾಡೋದಕ್ಕೂ ಕೂಡ ಈ ಒಂದು ಧನಿಯಾ ಬೀಜದ ನೀರು ಅನ್ನೋದು ಸಹಾಯ ಮಾಡುವಂಥದ್ದು. ಇನ್ನು ಐದನೇ ಪ್ರಯೋಜನ ವಾಟರ್ ರಿಟೆನ್ಷನ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ, ಕಡಿಮೆ ಮಾಡೋದಕ್ಕೆ, ನಮ್ಮ ದೇಹದಲ್ಲಿ ಎಕ್ಸ್ಟ್ರಾ ವಾಟರ್ ಸ್ಟೋರ್ ಆಗೋದನ್ನ ಅದನ್ನ ಕಂಟ್ರೋಲ್ ಮಾಡೋ ಮುಖಾಂತರ ಕಡಿಮೆ ಮಾಡ್ತಾ ಬಂದು ನಮ್ಮ ಒಂದು ತೂಕವನ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ವೆಯ್ಟ್ ಲಾಸಿಗೆ ಇದು ಸಹಾಯ ಮಾಡುವಂಥದ್ದು ಧನಿಯಾ ಬೀಜದ ನೀರು. ಈ ರೀತಿಯಾಗಿ 5 ರೀತಿಯ ಪ್ರಯೋಜನಗಳು ನಮ್ಮ ದೇಹಕ್ಕೆ ಸಿಗುವಂಥದ್ದು. ಹಾಗಿದ್ರೆ ಈ ಒಂದು ಧನಿಯಾ ಬೀಜದ ನೀರನ್ನ ಹೇಗೆ ತಯಾರಿಸೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ ಅನ್ನೋದನ್ನ ನೋಡೋಣ. ಈ ಒಂದು ಧನಿಯಾ ಬೀಜದ ನೀರನ್ನ ತಯಾರಿಸೋದಕ್ಕೆ ನಾನಿಲ್ಲಿ 1 ಸ್ಪೂನ್ ಧನಿಯಾ ಕಾಳು ಅಥವಾ ಧನಿಯಾ ಬೀಜವನ್ನ ತೆಗೆದುಕೊಂಡಿದ್ದೀನಿ. ಒಂದು ದಿನಕ್ಕೆ ಒಬ್ರಿಗೆ 1 ಸ್ಪೂನ್ ಅಷ್ಟು ಸಾಕಾಗುತ್ತೆ. 1 ಗ್ಲಾಸ್ ಅಥವಾ ಪಾತ್ರೆಯಲ್ಲಿ ನೀವು 1 ಚಮಚದಷ್ಟು ಈ ಒಂದು ಧನಿಯಾ ಬೀಜವನ್ನ ಹಾಕಿ ನಾರ್ಮಲ್ ಆಗಿರುವ ರೂಮ್ ಟೆಂಪರೇಚರ್ ವಾಟರ್ ಇಂದ ಈ ಒಂದು ಧನಿಯಾ ಬೀಜವನ್ನ 8 ಗಂಟೆಗಳ ಕಾಲ, ಅಂದ್ರೆ ರಾತ್ರಿ ಪೂರ್ತಿ ನೆನೆಸಿಡ್ಬೇಕು. ನೆಕ್ಸ್ಟ್ ದಿನ ಬೆಳಿಗ್ಗೆ ಅಥವಾ 8 ಗಂಟೆ ಆದ್ಮೇಲೆ ನೀರಿನ ಕಲರ್ ಅನ್ನೋದು ಚೇಂಜ್ ಆಗಿರುತ್ತೆ. ಆ ಧನಿಯಾ ಬೀಜ ಕೂಡ ಚೆನ್ನಾಗಿ ನೆನೆದಿರುತ್ತೆ, ಅದರ ಸಾರಾಂಶ ಅನ್ನೋದು ನೀರಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗಿರುತ್ತೆ. ಇವಾಗ ನೀವು ಇದನ್ನ ಈ ಧನಿಯಾ ಬೀಜ ಸಮೇತನೇ ತಿನ್ನೋದ್ರಿಂದ ನಿಮ್ಗೆ ಒಳ್ಳೆ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ. ಇಲ್ಲ ತಿನ್ನಕ್ಕಾಗಲ್ಲ ಅನ್ನೋರು ಇದನ್ನ ಶೋಧಿಸ್ಕೊಂಡು ಬರೀ ನೀರನ್ನ ಮಾತ್ರ ಕುಡಿಬಹುದು. ಇನ್ನು ಕೆಲವರು ಇದಕ್ಕೆ ಬೇಕಿದ್ರೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನ ಸೇರಿಸ್ಕೊಳ್ಳೋದ್ರಿಂದ ಇದರ ಟೇಸ್ಟ್ ಅನ್ನೋದು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ, ಹಾಗೆ ನಿಮಗೆ ಕುಡಿಯೋದಕ್ಕೂ ಕಂಫರ್ಟಬಲ್ ಆಗಿರುತ್ತೆ. ಈ ಒಂದು ನೆನೆಸಿದಂತ ಧನಿಯಾ ಬೀಜದ ನೀರನ್ನ ಹೇಗೆ ತಯಾರಿಸ್ಕೊಳ್ಳೋದು ಅಂತ ನೋಡಿದ್ರಿ. ರಾತ್ರಿ ಇಡೀ 8 ಗಂಟೆಗಳ ಕಾಲ 1 ಚಮಚ ಧನಿಯಾ ಬೀಜವನ್ನ ನೀರಿನಲ್ಲಿ ನೆನೆಸಿ
ಇದಕ್ಕೆ ಬೆಳಿಗ್ಗೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನ ಸೇರಿಸಿ ಇದನ್ನ ಕುಡಿಯುವಂಥದ್ದು. ಈ ಒಂದು ಧನಿಯಾ ಬೀಜದ ಸಮೇತನೇ ಕುಡಿಯೋದ್ರಿಂದ ಇನ್ನಷ್ಟು ನಮಗೆ ಒಳ್ಳೆ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ. ಇದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಕುಡಿಯುವಂಥದ್ದು. ನಿಮ್ಮ ಟೀ ಕಾಫಿ ಆಗೋ ಮುಂಚೆ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಈ ಒಂದು ನೀರನ್ನ ಕುಡಿಬೇಕು. ಇದನ್ನ ನೀವು ಸತತವಾಗಿ 10 ರಿಂದ 15 ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ಕುಡಿದ್ರೆ ನಿಮ್ಗೆ ಒಳ್ಳೆ ಬೆನಿಫಿಟ್ಸ್ ಅನ್ನೋದು ನಿಮ್ಮ ಹೆಲ್ತ್ಗೆ ಹಾಗೆ ನಿಮ್ಮ ವೆಯ್ಟ್ಗೆ ಎರಡಕ್ಕೂ ಕೂಡ ಒಳ್ಳೆ ಬೆನಿಫಿಟ್ಸ್ ಅನ್ನೋದು ಸಿಗುವಂಥದ್ದು. ಹಾಗೆ ಇದನ್ನ ತಯಾರಿಸ್ಕೊಳ್ಳೋದು ಕೂಡ ತುಂಬಾನೇ ಸುಲಭ, ತುಂಬಾನೇ ಈಸಿಯಾಗಿ ಕೂಡ ತಯಾರಿಸ್ಕೊಳ್ಬಹುದು. ಹಾಗೆ ಇದನ್ನ ಕುಡಿಯೋದ್ರಿಂದ ತುಂಬಾನೇ ಸೇಫ್, ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ನಮ್ಮ ಹೆಲ್ತ್ಗೆ ಒಂದು ಒಳ್ಳೆ ಎಫೆಕ್ಟ್, ಒಳ್ಳೆ ರಿಸಲ್ಟ್ ಅನ್ನ ಕೊಡುವಂಥದ್ದು. ಹಾಗೆ ಇದನ್ನ ಯಾರ್ಯಾರು ಕುಡಿಬಾರ್ದು ಅಂತ ನೋಡೋದಾದ್ರೆ, ಯಾರಿಗಾದ್ರೂ ಧನಿಯಾ ಬೀಜದ ಒಂದು ತೆಗೆದುಕೊಳ್ಳೋದ್ರಿಂದ ಅಲರ್ಜಿ ಆಗುತ್ತೆ ಅನ್ನೋ ತರ ಇದ್ರೆ ಅಂತವರು ಅವಾಯ್ಡ್ ಮಾಡಿ. ಹಾಗೆ ಡಯಾಬಿಟಿಕ್ಸ್ ಪೇಷಂಟ್ಸ್ ಯಾರಾದ್ರೂ ಇದ್ರೆ ಅವರು ಮೆಡಿಸಿನ್ ಅನ್ನ ತೆಗೆದುಕೊಳ್ತಾ ಇದ್ರೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇದನ್ನ ತೆಗೆದುಕೊಳ್ಬೋದಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ತೆಗೆದುಕೊಳ್ಬೋದು. ಹಾಗೆ ಪ್ರೆಗ್ನೆಂಟ್ ವುಮೆನ್ಸ್ 3 ತಿಂಗಳ ಒಳಗಡೆ ಈ ಒಂದು ಪಾನೀಯನ್ನ ತೆಗೆದುಕೊಳ್ಬಾರ್ದು. ಆನಂತರ ಯಾರಿಗಾದ್ರೂ ಕಿಡ್ನಿ ಸಮಸ್ಯೆ ಇದ್ರೆ ಅಂತವರು ಕೂಡ ಇದನ್ನ ತೆಗೆದುಕೊಳ್ಳೋದು ಬೇಡ. ಮತ್ತೆ ಎಲ್ಲರೂ ಕೂಡ ಇದನ್ನ ತೆಗೆದುಕೊಳ್ಬಹುದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಹೆಲ್ತಿ ಅಂಡ್ ಸೇಫೆಸ್ಟ್ ಆಗಿ ನಮ್ಮ ಹೆಲ್ತ್ಗೆ ಹಾಗೆ ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಕೂಡ ಸಹಾಯ ಮಾಡುವಂಥದ್ದು ಈ ಒಂದು ಧನಿಯಾ ಬೀಜವನ್ನ ನೆನೆಸಿದಂತ ನೀರು. ತುಂಬಾನೇ ಹೆಲ್ದಿ ಆಗಿರುವಂಥದ್ದು. ಹಾಗಿದ್ರೆ ಇದರ ಜೊತೆಯಲ್ಲಿ ನೀವು ಒಂದು ಹೆಲ್ದಿ ಬ್ಯಾಲೆನ್ಸ್ಡ್ ಮೀಲ್ ಅನ್ನ ತೆಗೆದುಕೊಳ್ಳಿ. ನಿಮ್ಮ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಹೆಲ್ದಿ ಲೈಫ್ ಸ್ಟೈಲ್ ನ ಫಾಲೋ ಮಾಡ್ಕೊಂಡು ಹೋಗಿ ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಳಿ. ಖಂಡಿತ ನಿಮ್ಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಕೆಲವು ದಿನದಲ್ಲಿ ನೀವು ಅದರಿಂದ ದೂರ ಬರ್ಬೋದು. ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನೀವು ಕೂಡ ಈ ರೀತಿಯಾದ ಯಾವ್ದಾದ್ರು ಒಂದು ಆರೋಗ್ಯ ಸಮಸ್ಯೆಯಿಂದ ಇದ್ರೆ ಖಂಡಿತ ಯಾವುದೇ ರೀತಿ ಯೋಚನೆ ಮಾಡದೆ ಈ ಒಂದು ಧನಿಯಾ ಬೀಜದ ನೀರನ್ನ ಕುಡಿಯೋದ್ರಿಂದ ನಿಮ್ಗೆ ಖಂಡಿತವಾಗಿಯೂ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇವತ್ತಿನಿಂದನೇ ಶುರು ಮಾಡಿ ಒಳ್ಳೆ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ. ನೀವು ಮಾಡೋ ಕಮೆಂಟ್ ಇಂದ ನಮಗೂ ಕೂಡ ಒಂದು ವಿಡಿಯೋ ಮಾಡಿದಕ್ಕೆ ಒಂದು ಮೋಟಿವೇಟ್ ಆಗುತ್ತೆ. ಹಾಗೆ ಬೇರೆಯವ್ರಿಗೂ ಕೂಡ ಇದನ್ನ ಫಾಲೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಹೊಸ ವಿಡಿಯೋ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.